ಈ ಕಡೆ ನಮ್ಮ ಪೋಪಟರಾವ್ ಪವಾರ್ ಅವರು ಸುಮಾರು ಒಂದು 50-60 ದೇಶದ ಜನರು ಅವ್ರೂರ್ ನೋಡಕ್ ಬಂದು ಹೋಗ್ಯಾರ. ಇಲ್ಲಿಗಿಂತಲೂ ಅತಿ ಕಡಿಮೆ ಮಳೆ ಅವ್ರ ಊರಾಗ ಬೀಳ್ತತಿ. ಅವ್ರೂರ್ ಬಗ್ಗೆ ಹೇಳುದಂದ್ರ ಆ ಊರಾಗ ಒಂದು 100 ಜನ ಕೋಟ್ಯಾಧೀಶರದಾರಿ ಸದ್ದ. ಮೊದಲೆಲ್ಲ ಊರ್ ಬಿಟ್ಟು ಗುಳೆ ಹೋಗ್ತಿದ್ರು, ಇಡೀ ಊರ ಗುಳೆ ಹೋಗ್ತಿತ್ತು. ಅಂಥ ಊರನ್ನ ನೀರ್ ನಿಲ್ಲಿಸಿ ಕಡಿಮೆ ನೀರಿನೊಳಗೆ ಬೆಳೆಯುವಂತಹ ಬೆಳೆ ಉಳ್ಳಾಗಡ್ಡಿ ಅಂತ ತಿಳ್ಕೊಂಡು ಉಳ್ಳಾಗಡ್ಡಿ ಹೆಸರ ಶುರು ಮಾಡಿ ಅತಿ ಕಡಿಮೆ ನೀರಿನೊಳಗೆ ಬೆಳೆಯುವಂತಹ ಬೆಳೆಗಳು ತಗೊಂಡು ಒಂದು 100 ಜನ ಕೋಟ್ಯಾಧೀಶರು ಪ್ರತಿ ವರ್ಷ ಕೋಟಿಗಟ್ಟಲೆ ಗಳಿಸೋರನ್ನ ತಯಾರು ಮಾಡ್ಯಾರ. ಇಡೀ ದೇಶದ IAS IPS ಆಗವ್ರೆಲ್ಲರೂ ಅಲ್ಲಿ ಹೋಗಿ ಬರ್ತಾರ. ಅವರು ಇಡೀ ದೇಶಕ್ಕೆ ಮಾರ್ಗದರ್ಶನ ಮಾಡ್ತಾರ. ಅಂಥವ್ರು ಇಲ್ಲಿ ಬಂದಾರ. ಅಚ್ಚ ಕಡೆ ಅಮ್ಮ ಅವ್ರು ಕುಂತಾರಲ್ಲ, ಅವ್ರ ಮಣಿಪುರದೊಳಗ ನಿಮಗ್ ಗೊತ್ತೈತಿ, ಕಳೆದ 1 ವರ್ಷದಿಂದನೂ ಮಣಿಪುರದೊಳಗೆ ಎಂಥ ಸಂಘರ್ಷ ನಡೆದೈತಿ. ಒಂದು 50,000 ಮಂದಿ ಹೆಣ್ಮಕ್ಳಿಗೆ ಗುಡ್ಡಗಾಡಿನಲ್ಲಿ ಇರುವಂತವ್ರಿಗೆ ಒಂದು ಹುಲ್ಲಿನಿಂದ 150 ಪ್ರಕಾರದ ವಸ್ತುಗಳನ್ನು ತಯಾರು ಮಾಡ್ಲಿಕ್ಕೆ ಹಚ್ಚಿ ಅವ್ರಿಗೆ ತಿಂಗಳಿಗೆ ಕನಿಷ್ಠ ಅಂದ್ರೆ 20,000-30,000 ರೂಪಾಯಿ ಪ್ರತಿ ತಿಂಗಳಿಗೆ ಆದಾಯ ಕೊಡಿಸುವಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದ. ಆವಾಗ ಅನಾಥ ಹೆಣ್ಣು ಮಕ್ಕಳು ಏನದಾರ ಅವ್ರ ಸಲುವಾಗಿ ಹಾಸ್ಟೆಲ್ ನಡೆಸ್ತಾರೆ. ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಈಗ ಮಾತಾಡಿದಂತ ವಿಷ್ಣು ಛೇತ್ರಿ ಅವರು 1800 ಗ್ರಾಮಗಳಲ್ಲಿ ಅವ್ರ ನೆಟ್ವರ್ಕ್ ಐತಿ. ಅಲ್ಲೆಲ್ಲ ನಶಿಸಿ ಹೋದಂತ ಒಂದು ಹಸು, ದೇಶಿ ಹಸು, ಅದರ ಸ್ಪರ್ಧೆಗಳನ್ನ ಏರ್ಪಡಿಸಿ ಅದರ ಹಾಲು ಮೊಸರು ಮಜ್ಜಿಗೆ ತುಪ್ಪದ ಮಾರಾಟ ಮಾಡಿ ಆ ಹಸುವನ್ನ ಮತ್ತೆ ಮರಳಿ ಮನೆಗೆ ಶೀರಿ ಅಂತ ಒಂದು ಹಸು ನಮ್ಮ ಈ ಭಾರತೀಯ ಪ್ರಜಾತಿಗಳಲ್ಲಿ ಆ ಶೀರಿ ಹಸುವಿಗೆ ಮರಳಿ ಜನ್ಮ ಕೊಟ್ಟಂತ ಮನುಷ್ಯ. ಅವ್ರ ಅಚ್ಚಿಕ್ಕ ಗುರುಗಳದಾರ, ಅವ್ರನ್ನ ತಾವು ಬೆಳಗ್ಗೆ ಕೇಳಿರಿ. ಸಾವಯವ ಕೃಷಿ ಎಲ್ಲ ಮಾಡೆಲ್ಗಳು ಅವ್ರ ಮಠದ ತೋಟದಲ್ಲಿ ತಮಗ್ ನೋಡ್ಲಿಕ್ಕೆ ಸಿಗ್ತಾವ. ಅಪ್ಪಗಳದೇನು ಹೇಳಿ, ಅಪ್ಪಗಳು ನಾವು ಎಲ್ಲ ಒಂದೇ ಜಾತಿಯವ್ರ ಅದೀವಿ, ಮಠದವ್ರು ನಾವು. ಅವ್ರದ್ದು 100-200 ಎಕರೆ ಭೂಮಿ ಐತಿ. ಏನ್ ಮಾಡೋದಪ್ಪ, ಯಾರು ಮಾಡೋರೇ ಸಿಗೋಲ್ರು ಅನ್ನೋರು ಅಜ್ಜವ್ರಾಗ್ಯಾರ. ನಾವೊಂದ್ ಜರ ಯಾವಾಗಾರ ಯಾರ ಕಡೆಯಿಂದಾರ ಮಾಡಿಸ್ಕೋತಾ ಇರ್ತೀನಿ ಅಷ್ಟ. ನಾನು ಬಳತನ ಮಾತಾಡೋದಿಲ್ಲ, 1-2 ತಾಸಿನಾಗ ಮುಗಿಸ್ತೀನಿ.